Hi, people. Welcome back to my channel. After a long time, I am making a video. Okay, ಇವತ್ತು ನಾನು ನಿಮಗೆ ಏನು ಹೇಳ್ಕೊಡ್ತಿದ್ದೀನಿ ಅಂದರೆ ಡೈರೆಕ್ಟ್ ವಿಷಯಕ್ಕೆ ಬರ್ತಾ ಇದ್ದೀನಿ. ಇವತ್ತು ನಿಮ್ಮ ತಲೆಗೆ ಸ್ನಾನ ಮಾಡಿದಾಗ ನಿಮ್ಮ ಕೂದಲನ್ನು ಡ್ರೈ ಹಾಗೆ ಮಾಡ್ಕೊಳ್ತೀರಾ, ಫ್ಯಾನ್ ಗಾಳಿಗೆ ಮಾಡ್ಕೊಳ್ತೀರಾ, ಹೊರಗಡೆ ಬಿಟ್ಟು ಮಾಡ್ಕೊಳ್ತೀರಾ. ಸೊ ನಿಮ್ಮ ಹೇರ್ ಹಾಗೆ ಡ್ರೈ ಆಗಕ್ಕೆ ಬಿಡ್ತೀರಾ, ಇಲ್ಲ ಹೇರ್ ಡ್ರೈಯರಲ್ಲಿ ಡ್ರೈ ಮಾಡ್ತೀರಾ. ಬಟ್ ಹೇರ್ ಡ್ರೈಯಲ್ಲಿ ಡ್ರೈ ಮಾಡಿ ನಿಮ್ಮ ಹೇರನ್ನು ಸೆಟ್ ಮಾಡ್ಕೊಳ್ಳೋದು ಹೇಗೆ ಅಂತ. ಈಗ ನನ್ನ ಹೇರು ಲೇಯರ್ ಕಟ್ ಇದೆ. ಸೊ ನಾನೀಗ ಹೇರ್ ಡ್ರೈ ಮಾಡಿ ಹೇರ್ ಸೆಟ್ಟನ್ನು ನಾನು ಮಾಡ್ಕೊತೀನಿ. ಸೊ ಸೆಲ್ಫ್ ಹೇರ್ ಡ್ರೈ ಆ್ಯಂಡ್ ಸೆಟ್ ಮಾಡ್ಕೊಳ್ಳೋದು ಇದು ಲೇಡೀಸ್ಗೆ ಹೆಲ್ಪ್ ಆಗುತ್ತೆ. ಜೆಂಟ್ಸ್ ಕೂಡ ನೀವು ಇದು ಮಾಡಿದ್ರೆ ಕೋಂಬ್ ಮಾಡ್ಕೊಂಡು ಮಾಡಿದ್ರೆ ಹೇರು ಸ್ಟ್ರೈಟ್ ಆಗಿ ಬರುತ್ತೆ, ಇಲ್ಲ ಅಂದರೆ ಕರ್ಲ್ ಆಗುತ್ತೆ. ಸೊ ಇದಕ್ಕೆ ಬೇಕಾಗುವಂಥ ನಿಮಗೆ ಮೆಟೀರಿಯಲ್ಸ್ ಫಸ್ಟಿಗೆ ಹೇರ್ ಡ್ರೈಯರು, ಆಮೇಲೆ ನಾನು ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಆಮೇಲೆ ಈ ಥರ ಪ್ಯಾಡಲ್ ಬ್ರಷ್ ಬೇಕು, ಆಮೇಲೆ ಈ ಥರ ಕೊಂಬೇಕು. ಓಕೆ, ಈಗ ನಾನೇನು ಮಾಡ್ತಿದ್ದೀನಿ, ಇದು ಹೇರ್ ಸೆಟ್ ಮಾಡೋಕ್ಕೆ ತುಂಬ ಸೆಟ್ ಆಗಲ್ಲ, ಲೇಯರ್ ಕಟ್ ಇರೋದ್ರಿಂದ ನನಗೆ ಸೆಟ್ ಮಾಡಿದಾಗೆ ಕಾಣುತ್ತೆ ಡ್ರೈ ಆಗೋದಾಗ. ಸೊ ಹೇರ್ ಡ್ರೈಯಲ್ಲಿ ಡ್ರೈ ಮಾಡಿದ್ರೆ ಹೇರು ಸ್ಟ್ರೈಟ್ ಆಗಿರುತ್ತೆ. ಹಾಗತ್ತ ಯಾವಾಗಲೂ ಯೂಸ್ ಮಾಡೋದು ಕೂಡ ಇದು ಹೀಟಿಂಗ್ ಟೂಲ್ ಅಲ್ವಾ, ಹೇರ್ ಡ್ಯಾಮೇಜ್ ಕೂಡ ಆಗ್ಬೋದು. ಸೊ ನಿಮ್ಗೆಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು, ಏನಾದರೂ ಇವೆಂಟ್ ಇದೆ, ಚೆನ್ನಾಗಿ ಕಾಣಬೇಕು ಅಂತ ಇದ್ದರೆ ಆ ಟೈಮಲ್ಲಿ ಈ ಹೇರ್ ಡ್ರೈನ ಯೂಸ್ ಮಾಡಿಬಿಟ್ಟು ಸೆಟ್ಟಿಂಗ್ ಮಾಡ್ಕೊಳ್ಬೋದು. ಸೊ ಈಗ ಅದನ್ನು ನಾನು ತೋರಿಸ್ತೀನಿ ಕೇರ್ಫುಲ್ಲಾಗಿ. ಫಸ್ಟಿಗೆ ನಾನು ಹೇರೆಲ್ಲ ಒಂದು ಕಡೆ ತಂದ್ಕೊಳ್ತೀನಿ. ಇದರಲ್ಲಿ ಕಾಣಿಸಿದೆ ಅಲ್ಲ, ಇದರಲ್ಲಿ ನನಗೆ 3 ಸ್ಟೆಪ್ಸ್ ಇದೆ. ಸೊ ಇದರಲ್ಲಿ ನಾನು ಫಸ್ಟು ಹೆವಿ ಹೀಟಿಂಗ್ ಇಟ್ಕೊತೀನಿ, ಬಿಕಾಸ್ ಕೂದಲು ತುಂಬ ವೆಟ್ ಇದೆ. ಅದು ಒಂದು ಮೀಡಿಯಮ್ ವೆಟ್ ಇರೋ ಅಷ್ಟೊತ್ತು ನಾನು ಇದರಲ್ಲಿ ಡ್ರೈ ಮಾಡ್ತೀನಿ, ಬೇಗ ಆಗುತ್ತೆ. ಹಾಗಾಗಿ ಹೀಟನ್ನು ನಾನು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಡ್ರೈ ಮಾಡ್ಕೋತೀನಿ. ಈಗ ಹೇರ್ ಡ್ರೈ ಮಾಡುವಾಗ ಈ ಥರ ಮೂಮೆಂಟ್ ಮಾಡ್ತಾ ಇರಬೇಕಾಗುತ್ತೆ, ಹೀಗೆ ಇಟ್ಕೊಳ್ಬಾರ್ದು. ಅದು ಕೂಡ ಹೇರ್ ಡ್ಯಾಮೇಜ್ಗೆ ಇದಾಗುತ್ತೆ, ಸ್ಪ್ರೆಡ್ ಆಗಬೇಕು. ಹೇರನ್ನು ಕೂಡ ಈ ಥರ ಮಾಡ್ತಾ ಇರಬೇಕು ಡ್ರೈ ಆಗೋಕ್ಕೆ. ಸ್ಕಾಲ್ಪ್ಗೆ ಜಾಸ್ತಿ ಹೀಟ್ ಇರೋವಾಗ ಸ್ಕಾಲ್ಪ್ಗೆ ಜಾಸ್ತಿ ತಾಗಿಸ್ಬಾರ್ದು, ಬರೀ ಹೇರ್ ಡ್ರೈ ಮಾಡಬೇಕು. ನಾನೀಗ ನೆಕ್ ಹತ್ರ ಮಾಡ್ತಾ ಇದ್ದೀನಿ, ಹಾಗೆ ಹೇರ್ಗೆ ಮಾಡ್ತಾ ಇದ್ದೀನಿ, ಲೆಂತ್ ಆಫ್ ದಿ ಹೇರ್ ಅಂತಾರಲ್ಲ, ಆಯಿತು. ಜಾಸ್ತಿ ಸ್ಕಾಲ್ಪ್ಗೆ ಹೀಟ್ನ ತಾಗಿಸ್ಬಾರ್ದು. ಸೊ ಈಗ ಏನು ಮಾಡ್ತೀನಿ, ಫುಲ್ ಹೀಟ್ ಇದ್ದಿದ್ದು ಮೀಡಿಯಮ್ ಹೀಟಿಗೆ ಹಾಕೋತೀನಿ. ಏನು ಹಂಗೆ ಬರುತ್ತೆ. ಸೊ ಈಗ ಆಲ್ಮೋಸ್ಟ್ ಈ ಥರ ಇನ್ನೂ ವೆಟ್ ಇದೆ, ಬಟ್ ಒಂದು ರೇಂಜ್ಗೆ ಆಗಿದೆ ಈ ಥರ. ಓಕೆ, ಈಗ ಏನು ಮಾಡೋಣ, ಪ್ಯಾಡಲ್ ಬ್ರಷಲ್ಲಿ ಕುಮ್ ಮಾಡ್ಕೊಳ್ಳೋದು ಲೈಟಾಗಿ. ತುಂಬ ಸಿಕ್ಕಿದ್ರೆ ಕೈನಲ್ಲಿ ಬಿಡಿಸ್ಕೊಳ್ಳಿ, ಈ ಕುಂಬೆಲ್ಲ ಬಿಡ್ಸಕ್ಕೆ ಹೋಗಬೇಡಿ, ನೋವಾಗುತ್ತೆ, ಮತ್ತು ಹೇರು ಕಿತ್ಕೊಂಡ್ಬರ್ಬೋದು. ಸೊ ಹೇರೀಗ ಕೂಂಬಾಗಿದೆ. ನೆಕ್ಸ್ಟು ಸಿರಮ್ ತೊಗೊತೀನಿ. ಬಾಯ್ಸ್ಗೆ ಅಂದರೆ 1 ಇಂದ 2 ಡ್ರಾಪ್ಸ್ ಅಷ್ಟೇ. ಹೇರ್ ಲೆಂತ್ ಇದ್ದರೆ 2 ಡ್ರಾಪ್ಸ್, ಇಲ್ಲಾಂದರೆ ಒಂದೇ ಡ್ರಾಪು. ಲೇಡೀಸ್ಗೆ ಅಂದರೆ 2 to 3 ಡ್ರಾಪ್ಸು. ಸೊ ಇವಾಗ 1 2 3. ಓಕೆ, ಇದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡೋಂಗಿಲ್ಲ, ಹಾಗೆ ಇದನ್ನು ಸ್ಕಾಲ್ಪ್ಗೆ ಅಪ್ಲೈ ಮಾಡೋಂಗಿಲ್ಲ ಸಿರಮ್ನ. ಇದನ್ನು ಲೆಂತ್ ಆಫ್ ದಿ ಹೇರ್ಗೆ ರಬ್ ಮಾಡಿ ಹಚ್ಚಬೇಕು ಹೀಗೆ. ಇದು ಹೀಟಿಂದನೂ ಪ್ರೊಟೆಕ್ಟ್ ಮಾಡುತ್ತೆ ಸಿರಮು. ಕಾಣಿಸ್ತಿದೆನಾ ಸಿರಮ್ ಹಚ್ಚಿದ್ದು? ಈಗ ಅಗೇನ್ ಹೇರ್ ಡ್ರೈಯರ್ ತೊಗೊತೀನಿ, ಫುಲ್ ಹೀಟಲ್ಲಿ ಒಂದ್ಸತಿ ಬ್ಲೋ ಮಾಡಿ. ಸೊ ಈಗ ಹೇರು ಸೆಟ್ ಮಾಡೋಕ್ಕೆ ಹೋಗೋಣ. ಮತ್ತೆ ಅಗೇನ್ ಪ್ಯಾಡಲ್ ಬ್ರಷಿಂದ ಕೂಮ್ ಮಾಡ್ಕೊಳ್ಳೋದು. ಸೊ ನೋಡಿ, ಲೇಯರ್ ಕಾಣಿಸ್ತಿದೆ. ಫುಲ್ಲು ಹೈ ಪೋನಿ ತನಕ ತಗೋಬರ್ಬೇಕು. ಓಕೆ, ಹೈ ಪೋನಿ ತನಕ ತೊಗೊಂಡು ಬಂದಮೇಲೆ ಇಲ್ಲಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಓಕೆ, ಮತ್ತೆ
ಅದೇ ಹೀಟಿಂದ ಫುಲ್ ಹೀಟಲ್ಲೇನೆ ಈ ಥರ ಬ್ಲೋ ಡ್ರೈ ಮಾಡಬೇಕು. ಮತ್ತೆ ಸ್ವಲ್ಪ ಹೇರ್ ಕೂಲ್ ಮಾಡೋದು, ಮತ್ತೆ ಡ್ರೈ ಮಾಡೋದು, ಮತ್ತೆ ಮುಂದಕ್ಕೆ ಬರೋದು, ಮತ್ತೆ ಮಾಡೋದು, ಬ್ಲೋ ಡ್ರೈ ಮಾಡಬೇಕು. ಲಾಸ್ಟ್ವರೆಗೂ ಬರಬೇಕು ಹಾಗೆ. ಸೊ ಹೀಗಾಗತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ಲೋ ಡ್ರೈ ಮಾಡ್ಕೊಳ್ಬೇಕು. ಸೊ ಮತ್ತೆ ಕುಮ್ ಮಾಡಬೇಕು ನೋಡಿ, ಕಾಣಿಸ್ತಿದೆನಾ? ಸೊ ನಿಮಗೆ ಈ ಬ್ಲೋ ಡ್ರೈ ಮಾಡೋದ್ರಿಂದ ಸಿರಮ್ ಹಚ್ಚಿದ್ದು ಹೊರಟೋಗಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬ್ಲೋ ಡ್ರೈ ಮಾಡ್ಕೋಬೋದು. ಜಾಸ್ತಿ ಹೀಟು ಬೇಡ, ಹೇರ್ಗೆ ಒಳ್ಳೇದಲ್ಲ ಜಾಸ್ತಿ ಹೀಟು ಕೂಡ. ಬಟ್ ಫುಲ್ ಹೇರ್ನು ಓನಿ ಹೈ ಪೋನಿಗೆ ಫುಲ್ ಮಾಡ್ಕೊಳ್ಬೇಕು. ಸೊ ಓಕೆ, ಈಗ ನಾವು ಯಾವ ಸೈಡ್ಗೆ ಕ್ರಾಫ್ಟ್ ತೆಗಿತೀವೋ ಆ ಸೈಡ್ಗೆ ನಿಮ್ಮದು ಹೇರ್ ಕಟಿಂಗ್ ಏನಾದರೂ ಇದ್ದರೆ ತಗೊಳ್ಬೇಕಾಗತ್ತೆ. ಐ ಯೂಸ್ ನಾರ್ಮಲ್ ಕೂಮ್. ಸೊ ಈಗ ದಿಸ್ ವಾಟ್ ಮೈ ಹೇರ್ ಕಟ್ ಲುಕ್ಸ್. ಓಕೆ, ಈಗ ನನಗೆ ಫ್ರಂಟ್ ಇಷ್ಟು ಸ್ಮಾಲ್ ಕಟ್ಸ್ ಇದೆ, ಬ್ಯಾಂಕ್ಸ್ ಥರ. ನಾನು ಅದನ್ನು ತಗೊಳ್ತೀನಿ. ಈಗ ನೋಡಿ, ಇಷ್ಟು ಚಿಕ್ಕ ಹೇರು ಇದೆ. ಸೊ ಇಷ್ಟೇ ಉದ್ದ. ಓಕೆ, ಸೊ ಈಗ ಅದನ್ನು ಈಗ ಮಾಡಿಕೊಂಡು ಫ್ರಂಟ್ಗೆ ಪುಲ್ ಮಾಡ್ಕೊತಿದ್ದೀನಿ. ಸೊ ಹೇಗೆ ಇಟ್ಕೊಳ್ಬೇಕಾಗತ್ತೆ. ಸೊ ಈಗ ರೋಲಿಂಗ್ ಕೂಮ್ನ ಇಟ್ಕೊಂಡು, ಸೊ ನಿಮ್ಗೆ ಯಾವ ಹ್ಯಾಂಡ್ ಕಂಫರ್ಟಬಲ್ ಆ ಹ್ಯಾಂಡ್ಗೆ ಹಿಂಗೆ ಇಟ್ಕೊಂಡು ಮತ್ತೆ ಹೇರ್ ಡ್ರೈ ಮಾಡಬೇಕಾಗುತ್ತೆ. ಓಕೆ, ಇದು ಬ್ರಷ್ಗೂ ಅಷ್ಟೇ, ಹಿಟ್ ತೆಗೆದ್ರೆ ಮೆಲ್ಟ್ ಆಗುತ್ತೆ, ನೋಡ್ಕೊಂಡು ಮಾಡಬೇಕು. ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಕೊಳ್ಬೇಕು. So this is what happens. ಸೊ ಇದರಲ್ಲಿ ನಿಮಗೆ ಸಿಕ್ಕು ಕೂಡ ಬಿಡ್ಸಾಗೋಗಿರುತ್ತೆ. ನಿಮ್ಮ ನಾರ್ಮಲ್ ಕೂಮ್ ತಗೊಂಡು ನೀವು ಕೂಮ್ ಮಾಡ್ಕೊಳ್ಬೋದು. ನೋಡಿದ್ರಾ ಹೇರ್ ಸೆಟ್ ಹೇಗಾಯ್ತು? ಇಲ್ಲಿ ನೋಡಿ, ಹಿಂಗೆ ಲೇಯರ್ ಕಾಣುತ್ತೆ. ಇನ್ವರ್ಡ್ ಕಲ್ ಥರ ಆಗಿರುತ್ತೆ. ಬ್ಯಾಕ್ ಸೈಡ್ ತೋರಿಸ್ತೀನಿ ನಾನೀಗ. ನೋಡಿ, ಕೂಮ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ಓಕೆ, ಸೊ ಈ ಥರ ಹೇರ್ನ ಸೆಟ್ ಮಾಡ್ಕೊಳ್ಳೋದು. ನಿಮಗೆ ಯಾವುದೇ ಥರ ಹೇರ್ ಸ್ಟೈಲ್, ಈಗ ನನ್ನ ಹೇರ್ ಲೆಂತ್ ಇಲ್ಲ, ಹೇರ್ ಸ್ಟೈಲ್ ಮಾಡಲಿಕ್ಕೆ ಯಾವುದಾದ್ರೂ ಎಕ್ಸ್ಟೆನ್ಷನ್ ಹಾಕಬೇಕಾಗತ್ತೆ. ಇಫ್ ಇನ್ ಕೇಸ್ ಎಕ್ಸ್ಟೆನ್ಷನ್ ಬೇಡ, ಫ್ರೀ ಹೇರ್ ಬಿಡಬೇಕಂದ್ರೆ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಫ್ರೀ ಹೇರ್ಗೆ ಮಾತ್ರ. ಅಥವಾ ಸುಮ್ಮನೆ ಎಲ್ಲಾದರೂ ಇವಾಗ ಆಫೀಸ್ ಎಲ್ಲಾಗಿ ಏನಾದರೂ ಪ್ರೋಗ್ರಾಮ್ಸ್ ಇದ್ದರೆ ಈ ಥರ ಮಾಡ್ಕೊಳ್ಬೋದು. ಸೊ ಇದು ನಿಮಗೆ ನೀವೇ ಹೇರ್ ಸೆಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಅದರ್ವೈಸ್ ನಿಮ್ಮ ಮನೇಲಿ ಯಾರಾದರೂ ನಿಮಗೆ ಹೇರ್ ಸೆಟ್ ಮಾಡಿ ಕೊಡೋರಿದ್ರೆ ಇನ್ನೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಈಗ ಹೇರು ಸೆಟ್ ಆಯಿತು. ಸೊ ಸಿಂಪಲ್ ಆಗಿ ನಿಮ್ಮ ಫ್ರೀ ಹೇರ್ ಬಿಡೋದಿದ್ರೆ ಈ ಥರ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಟೈಮ್
ಆದಲ್ಲಿ ನಾನು ಬಾಯ್ಸ್ಗೆ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ. ಯಾಕಂದರೆ ಹೇರ್ ಕಟಿಂಗ್ ಒಬ್ಬೊಬ್ರಿಗೆ ಒಂದೊಂದು ಥರ ಇರೋದ್ರಿಂದ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಬಟ್ ಹೇರ್ ಡ್ರೈ ಹೀಗೆ ಮಾಡಬೇಕಾಗತ್ತೆ, ಸ್ಟ್ರೈಟ್ ಬರಬೇಕಾಗತ್ತೆ. ಸೊ ಅವರು ಈ ಥರ ಕೂಮ್ನ ಯೂಸ್ ಮಾಡಬೇಕಾಗತ್ತೆ. ಹಿಡ್ಕೊಂಡು ಇವಾಗ ನಾನು ಹೆಂಗೆ ರೋಲರ್ದು ಮಾಡಿದೆ ಆ ಥರ ಹೀಗೆ ಹಿಡ್ಕೊಂಡು ಸ್ಟ್ರೈಟ್ ಮಾಡ್ಕೊಳ್ಬೇಕಾಗತ್ತೆ. ಕೂಮ್ ಜೊತೆ ಹೇರ್ನ ಇಟ್ಕೊಳ್ಬೇಕಾಗತ್ತೆ. ಅವರು ಕೂಡ ಸಿರಮ್ ಎಲ್ಲ ಯೂಸ್ ಮಾಡಬೇಕು. ಮತ್ತು ಅದೇ ಸೇಮ್ ಪ್ರೊಸೀಜರ್ ಎಲ್ಲ ಸೇಮ್. ಸೊ ಹೀಗೆ ಹೇರ್ನ ಒಂದು ಸೆಟ್ ಮಾಡ್ಕೊಳ್ಳೋದು ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಸೊ ಪ್ರಾಡಕ್ಟ್ ಕೂಡ ನಿಮಗೆ ಹೇರ್ ಡ್ರೈಯರು, ಕೂಮ್ ಮಾತ್ರ ನೀವು ಈ ಥರದ್ದು 2 ತೊಗೊಳ್ಬೇಕಾಗತ್ತೆ. ಇನ್ ಕೇಸ್ ನಿಮಗೆ ಆ ಥರ ಕಟಿಂಗ್ ಇಲ್ಲ ಅಂದರೆ ಈ ಕೂಮ್ ಸಾಕು. ಇದಕ್ಕೆ ಪ್ಯಾಡಲ್ ಬ್ರಷ್ ಅಂತ ಹೇಳ್ತಾರೆ, ಸಿಗುತ್ತೆ ಶಾಪ್ಸಲ್ಲಿ. ಪರ್ಚೇಸ್ ಮಾಡಿ. ಹಾಗೆ ಹೇರ್ ಸಿರಮ್ಮು ಅಷ್ಟೇ. ಸೊ ಮನೆಯಲ್ಲೇ ನೀವೇ ನಿಮ್ಮ ಸೆಲ್ಫ್ ಹೇರ್ ಸೆಟ್ಟಿಂಗ್ನ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಮತ್ತು ಮೇಂಟೈನ್ ಮಾಡೋದು ನಿಮ್ಗೆ ಬಿಟ್ಟಿದ್ದು. ಹೊರಗಡೆ ಎಲ್ಲ ಹೋದರೆ ಸಿಕ್ಕಾಗೋದೆಲ್ಲ ಇದ್ದರೆ ಕೂಮ್ನ ಕ್ಯಾರಿ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೀಗೆ ತುಂಬ ಟಿಪ್ಸ್ ಜೊತೆ ನಾನು ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಥ್ಯಾಂಕ್ ಯು.